ಇದು ನಮಗೆ ಒಳ್ಳೆದಾಗಿದೆ. ನೀವು ಕಲ್ಲು ಪರ್ಚೇಸ್ ಮಾಡಿದ ನಂತರ ಎಲ್ಲ ವಿಷಯದಲ್ಲಿಯೂ ಒಳ್ಳೆದಾಗಿದೆ. ಸಾಲೆಲ್ಲ ತೀರಿದೆ ಎಲ್ಲ. ಸ್ಫಟಿಕ ತುಂಬ ಒಳ್ಳೆದಾಗಿದೆ ಮ್ಯಾಮ್. ಅಂದರೆ ಸ್ಟಿಚಿಗೆಲ್ಲ ಅಷ್ಟು ಬರ್ತಾ ಇರಲಿಲ್ಲ. ಸ್ಟಿಚ್ ಮಾಡ್ತೇನೆ ನಾನು, ಟೈಲರಿಂಗ್. ಅದು ಮಿಷನ್ಗೆ ಕಟ್ಟಿದ್ಮೇಲೆ ಮಾಷಾಲ್ಲ ತೊಂದರೆ ಇಲ್ಲ ಮ್ಯಾಮ್. ತುಂಬಾ ನನಗೆ ಪುರ್ಸೋತಿಲ್ಲ ಆ ಥರ ಬರ್ತಾ ಇದೆ. ಅದಕ್ಕೆ ಇನ್ನೊಂದು ಹೇಳಿದ್ದು, ನಿಮ್ಮ ಕಲ್ಲಿಂದ ಒಳ್ಳೇದಾಗ್ತಾ ಇತ್ತು, ಇನ್ನೊಂದು ಏನೋ ಗೊತ್ತಿಲ್ಲ. ನಿಮ್ಮಂತವ್ರು ಒಳ್ಳೆ ಮನಸ್ಸಿಂದ ಒಳ್ಳೇದಾಗ್ತಾ ಇದೆ. ಕಳಿಸಿ. ಇವಾಗ ಇದೇ ಡ್ರೆಸ್ ಕಟ್ಟಿದ ಮೇಲೆ ಒಂದೊಂದೇ ರಿಸಲ್ಟ್ ಕಾಣ್ತಾ ಉಂಟು. ಅದು ಕಟ್ಟಿ ಆದ್ಮೇಲೆ ಎಲ್ಲ ಒಳ್ಳೇದಾಗ್ತಾ ಉಂಟು. ಇದು ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಈ ಸ್ಫಟಿಕ ಕಟ್ಟಿದ ಮೇಲೆ ಎಷ್ಟು ಜನಕ್ಕೆ ಯಾವ ಥರ ಎಲ್ಲ ರಿಸಲ್ಟ್ ಸಿಕ್ಕಿದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ. ಇದನ್ನು ಕಟ್ಟೋದ್ರಿಂದ ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಇನ್ ಕೇಸ್ ಇವಾಗ ನೋಡಿ, ನಮ್ಮ ಬೇರೆ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ದುಡ್ಡು, 5,000 10,000 ಕೊಟ್ಟು ದುಡ್ಡು ಏನೇ ನಾವು ಮಾಡಿಸ್ಕೊಂಡು ಬಂದರೂ ಕೂಡ ಅಷ್ಟು ರಿಸಲ್ಟ್ ಸಿಗುತ್ತೋ ಸಿಗೋಲ್ವೋ ಗೊತ್ತಿಲ್ಲ. ಆದರೆ ಇದನ್ನು ಕಟ್ಟಿದ ಮೇಲೆ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ. ಇದನ್ನು ಕಟ್ಟಿದ ಮೇಲೆ ನಿಮಗೆ 7 days ಮೆಥಡ್, ಸೀಕ್ರೆಟ್ ಮೆಥಡ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಅದೇ ರೀತಿ ಮಾಡ್ಕೊಂಡು ಹೋದಾಗ ನಿಮಗೆ 7 days ನಿಮಗೆ ಅದರದ್ದು ಏನಿದೆ ಪ್ರೊಸೀಜರು ಅದನ್ನು ಮಾಡಿದ್ಮೇಲೆ ಅವಾಗಲೇ ನಿಮಗೆ ಬೆಟರ್ ಫೀಲ್, ಓಕೆ ಅಂತ ಅನಿಸ್ಬೋದು. ತುಂಬ ಜನಕ್ಕೆ ಒಂದೇ ದಿನ, 2 ದಿನ, 5 ದಿನ, 6 ದಿನ ಅಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ. 1 ವಾರದಲ್ಲಿ, 2 ವಾರದಲ್ಲಿ, ಆ ಥರ ಕೆಲವರಿಗೆ ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ನೀವು ಕೂಡ ತರಿಸಿ, ನಿಮಗೆ ಎಷ್ಟು ಬೇಗ ರಿಸಲ್ಟ್ ಸಿಗ್ತಾ ಇದೆ ಅನ್ನೋದು ಕೂಡ ನೀವು ನೋಡಿ, ನೀವು ನನ್ನ ಹತ್ರ ಶೇರ್ ಮಾಡಬೇಕಾಗುತ್ತೆ. ಶೇರ್ ಮಾಡಿದ ಮೇಲೆ ನಾನು ನಿಮಗೆ ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನು ಕಟ್ಟಿದ ಮೇಲೆ ರಿಸಲ್ಟ್ ಹೇಗಿದೆ ಜನಗಳಿಗೆ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ನೋಡಿ, ಕೇಳಿ. ಸಿಸ್ಟರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ನಮಗೆ ಒಳ್ಳೆದಾಗಿದೆ. ನೀವು ಕಲ್ಲು ಪರ್ಚೇಸ್ ಮಾಡಿದ ನಂತರ ಎಲ್ಲ ವಿಷಯದಲ್ಲಿಯೂ ಒಳ್ಳೆದಾಗಿದೆ. ಸಾಲೆಲ್ಲ ತೀರಿದೆ, ಎಲ್ಲ ತೆಗೆದೆ. ಮತ್ತು ನಾವೊಂದು ಸೈಟ್ ತೆಗೆದಿದ್ದೇವೆ. ಅದಕ್ಕೆ ಮೊನ್ನೆ ಬೋರ್ವೆಲ್ ಹಾಕಿಸಿದಾಗ ನೀರು ಸಿಗಲಿಲ್ಲ. ಅದು ನಮಗೆ ಸ್ವಲ್ಪ ಬೇಸರ ಆಗಿದೆ. ಏನು ಮಾಡಬೇಕು? ಇದು ಯಾವ ಥರದ್ದು ಮಾಡಬೇಕು ನೀರು ಸಿಗಲಿಕ್ಕೆ? ಇನ್ನೊಮ್ಮೆ ಬೋರ್ ಹಾಕ್ತೇವೆ ನಾವು, ಮೇಯಲ್ಲಿ ಬೋರು ಇನ್ನೊಮ್ಮೆ ಹಾಕ್ತೇವೆ ಅಂತ ಇದ್ದೇವೆ. ಏನು ಮಾಡಬೇಕು ಸಿಸ್ಟರ್? ಮೆಸೇಜ್ ಮಾಡಿ ಸಿಸ್ಟರ್, ಮೆಸೇಜ್ ಮಾಡಿ, ನೀವು ನಾನು ಹೇಳ್ಕೊಡ್ತೀನಿ ಹೇಗೆ ಏನು ಅಂತ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಅಸ್ಸಲಾಮ್ ಅಲೈಕುಮ್ ಮ್ಯಾಮ್. ನಾನು ಒಮ್ಮೆ ಧರಿಸಿದ್ದೆ ಸ್ಫಟಿಕ, ತುಂಬ ಒಳ್ಳೆದಾಗಿದೆ ಮ್ಯಾಮ್. ಅಂದರೆ ಸ್ಟಿಚಿಗೆಲ್ಲ ಅಷ್ಟು ಬರ್ತಾ ಇರಲಿಲ್ಲ. ಸ್ಟಿಚ್ ಮಾಡ್ತೇನೆ ನಾನು, ಟೈಲರಿಂಗ್. ಅದು ಮಿಷನ್ಗೆ ಕಟ್ಟಿದ್ಮೇಲೆ ಮಾಷಾಲ್ಲ ತೊಂದರೆ ಇಲ್ಲ ಮ್ಯಾಮ್. ತುಂಬ ನನಗೆ ಪುರ್ಸೋತಿಲ್ಲ ಆ ಥರ ಬರ್ತಾ ಇದೆ ಮ್ಯಾಮ್. ಕುದುರೆ ನಾಳ ಅದಕ್ಕೆ ಎಷ್ಟು ಮ್ಯಾಮ್ ರೇಟ್? ನನಗೊಂದು ಸ್ಫಟಿಕ ಕೂಡ ಬೇಕು, ಸ್ವಲ್ಪ ಅಮೌಂಟು ಶಾರ್ಟ್ ಉಂಟು. ಹಾಗಾಗಿ ಅಂದರೆ ಮಕ್ಕಳದ್ದು ಫೀಸ್ ಆ ಥರ ಎಲ್ಲ ಆಗ್ತಾ ಉಂಟು ಮ್ಯಾಮ್. ಪರವಾಗಿಲ್ಲ, ಸ್ವಲ್ಪ ಆಗ್ತಾ ಇದ್ದೀವಿ. ಇನ್ನೊಂದು ಸ್ಫಟಿಕ ಮತ್ತು ಕುದುರೆ ನಾಳ ಬೇಕಿತ್ತು ಮ್ಯಾಮ್. ಕುದುರೆ ನಾಳ ಅದರದ್ದು ಅಮೌಂಟ್ ಎಷ್ಟು ಮ್ಯಾಮ್ ಅಂತ ತಿಳಿಸಿ ಮ್ಯಾಮ್. ಹಾಂ ಸಿಸ್ಟರ್, ಖಂಡಿತ ಕಟ್ಟಿ ಒಳ್ಳೆಯದಾಗುತ್ತೆ. ಇವಾಗ ಫಸ್ಟು ಯಾರು ತೊಗೊಂಡು ನಿಮಗೆ ನಿಮ್ಮ ಮೈಂಡಲ್ಲಿ ಏನಿದೆ, ಇದರಲ್ಲಿ ಆಗುತ್ತೋ ಆಗಲ್ವೋ, ಇದರಿಂದ ನಿಜ ಇಂಪ್ರೂವ್ ಆಗ್ತೀವ, ನಾವು ಸಕ್ಸಸ್ ಆಗ್ತೀವ ಅನ್ನೋ ಡೌಟ್ ಅಂತೂ ಎಲ್ಲರಿಗೂ ಇರುತ್ತೆ ಅಲ್ವಾ. ಇವಾಗ ಯೂಟ್ಯೂಬ್ ಅಂತ ಹೇಳಿದ್ರೆ ತುಂಬ ಜನ ಫೇಕು ಮಾಡ್ತಾರೆ, ತುಂಬ ಜನ ರಿಯಲ್ ಆಗೂ ಮಾಡ್ತಾರೆ ಅಲ್ವಾ. ಅದು ಏನು ಹೇಳೋದು, ಫಸ್ಟ್ ಟೈಮ್ ನಂಬೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಬೇಕಾದರೆ ಫಸ್ಟು ಒಂದು ಸತಿ ತೆಗೆದು ನೋಡಿ. ಅದಾದಮೇಲೆ ರಿಸಲ್ಟ್ ಸಿಕ್ಕಿದ ಮೇಲೆ ನೀವು ಮತ್ತೆ ಮುಂದಿನ ಪ್ರೊಸೀಜರ್ ಏನು ಮಾಡಬೇಕು ಅನ್ನೋದು ನನಗೆ ಮೆಸೇಜನ್ನು ಮಾಡಿ, ನಾನು ನಿಮಗೆ ಖಂಡಿತ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಆಲ್ರೆಡಿ ಇವತ್ತು ಬುಕ್ಕಿಂಗ್ ತುಂಬ ಆಗೋಗಿದೆ, ಡಿಸ್ಪ್ಯಾಚ್ ಕೂಡ ಆಗ್ತಾ ಇದೆ. ಆರ್ಡರ್ನ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಕಳಿಸ್ಕೊಡ್ತೀನಿ. ಮತ್ತು ಅಡ್ರೆಸ್ ಏನು ಹೇಳೋದು, ಅಡ್ರೆಸ್ ಕೆಳಗಡೆನೆ
ಮನೆಗ ಅಥವಾ ಶಾಪಿಗ ಅಂತಲೂ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದನ್ನು ನಾನು ಹೇಳಿರ್ತೀನಿ. ಮನೆಗೆ ತಗೊಳ್ಳೋರಾಗಿದ್ದರೆ ಮನೆಗೆ ಅಂತ ಮೆನ್ಷನ್ ಮಾಡಿ, ಶಾಪಿಗೆ ಅಂಗಡಿಗೆ ಅಂತ ಹೇಳಿದ್ರೆ ಶಾಪಿಗೆ ಅಂಗಡಿಗೆ ಅಂತಲೂ ಕೂಡ ಮೆನ್ಷನ್ ಮಾಡಿರಿ. ಆವಾಗ ಕನ್ಫ್ಯೂಸ್ ಆಗಲ್ಲ. ಎಲ್ಲರಿಗೂ ಅದನ್ನೇ ಹೇಳೋದು. ಎಲ್ಲರೂ ಅದು ಮರ್ತೋಗ್ತೀರಾ. ಪದೇ ಪದೇ ನಾನು ನಿಮಗೆ ಕಾಲು ಅಥವಾ ಮೆಸೇಜಿನ ಮಾಡಿ ಕೇಳಬೇಕಾಗುತ್ತೆ. ಪಾಪ ನೀವು ಡಿಸ್ಟರ್ಬ್ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಒಂದೇ ಸತಿ ನೀವೆಲ್ಲ ಕ್ಲಿಯರಾಗಿ ಕಳಿಸ್ಬಿಟ್ರೆ ಮತ್ತೆ ನನಗೂ ಡೌಟ್ ಇರಲ್ಲ, ನಿಮಗೂ ಕೂಡ ಏನಿರಲ್ಲ. ಪರವಾಗಿಲ್ಲ ಸಿಸ್ಟರ್, ಅದಕ್ಕೆ ಇನ್ನೊಂದು ಹೇಳಿದ್ದು, ಏನೋ ನಿಮ್ಮ ಕಲ್ಲಿಂದ ಒಳ್ಳೇದಾಗ್ತಾ ಇತ್ತು, ಇನ್ನೊಂದು ಏನೋ ಗೊತ್ತಿಲ್ಲ, ಏನೋ ನಿಮ್ಮಂತವ್ರು ಒಳ್ಳೆ ಮನಸ್ಸಿಂದ ಒಳ್ಳೇದಾಗ್ತಾ ಇದೆ. ಕಳಿಸಿ, ಇವಾಗ ಇದೇ ಅಡ್ರೆಸ್ಗೆ ಕಳಿಸಿ. ನಿಮ್ಮದು ಒಳ್ಳೆ ಮನಸ್ಸು ಸರ್. ನೀವು ಹೇಳ್ತಿದ್ದೀರಲ್ಲ ಮನಸಾರೆ, ನಿಮ್ಮದು ತುಂಬ ಒಳ್ಳೆ ಮನಸ್ಸು ಅಂತ ಅನ್ಕೋಬೋದು. ಕೆಲವರು ಯಾಕೆ ಹೇಳಬೇಕು, ಹಣ ಕೊಟ್ಟಿದ್ದೀವಿ ಒಳ್ಳೇದಾಗಿದೆ ಅಂತ ಸುಮ್ಮನಾಗ್ತಾರೆ. ಬಟ್ ಅದನ್ನ ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನು ತಿಳ್ಕೊಬೇಕು ಅಂದರೆ ಖಂಡಿತ ನೀವು ಹೇಳಲೇಬೇಕಾಗುತ್ತೆ ಅಲ್ವಾ. ಹಾಗಾಗಿ ಕೆಲವು ಜನ ತುಂಬ ಫಸ್ಟೆಲ್ಲ ತುಂಬ ಚೆನ್ನಾಗಿತ್ತು ಸಿಸ್ಟರ್, ಆದರೆ ಹೇಳೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ, ಮರ್ತೋಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ, 2 ತಿಂಗಳು 3 ತಿಂಗಳಾದಮೇಲೆ ಚೆನ್ನಾಗಿದ್ದು ಇದ್ದಕ್ಕಿದ್ದಾಗೆ ಎಲ್ಲ ಸ್ಟಾಪ್ ಆಗೋಯ್ತು, ಮತ್ತೆ ಏನು ಮಾಡಲಿ ಅಂತ ನನಗೆ ಮೆಸೇಜ್ಗಳನ್ನ ಮಾಡ್ತೀರಾ. ನೀವು ಮಾಡ್ಕೊಂಡಿರೋ ತಪ್ಪು ಅದು ನೀವು ಫಸ್ಟೇ ನನಗೆ ರಿಸಲ್ಟ್ ಸಿಗ್ತಾ ಇದೆ, ಒಳ್ಳೇದಾಗ್ತಾ ಇದೆ ಅಂತ ನನಗೆ ಒಂದು ಮೆಸೇಜ್ ಹಾಕಿದರೆ ಮುಂದೆ ಏನು ಮಾಡಬೇಕು ಪ್ರೊಸೀಜರ್ ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೆ ಅಲ್ವಾ. ಈಗ ಒಟ್ಟಿಗೆ ಸ್ಟಾಪ್ ಆಗಿದೆ ಅಂದರೆ ನೀವು ಮತ್ತೆ ಶುರುವಿಂದ ರಿಸಲ್ಟ್ ಬರೋವರೆಗೂ ಕಾಯಬೇಕಾಗುತ್ತೆ. ಹಾಗಾಗಿ ಯಾರೂ ಕೂಡ ಈ ತಪ್ಪನ್ನು ಮಾಡಬೇಡಿ. ರಿಸಲ್ಟ್ ಸಿಕ್ಕಿದ ಮೇಲೆ ಅದನ್ನು ಹಂಚ್ಕೊಳ್ಳಿ, ನನ್ನ ಹತ್ರ ಹೇಳಿ, ಮುಂದೆ ಏನು ಮಾಡಬೇಕು ಎಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ. ಅದು ಸದ್ಯಕ್ಕೆ ಸ್ಟಾಪ್ ಆಗದೆ ಇರೋ ಹಾಗೆ ನಾನು ಹೇಳ್ಕೊಡ್ತೀನಿ. ಅದನ್ನು ಬಿಟ್ಟು ನೀವು ಸ್ಟಾಪ್ ಆದಮೇಲೆ ನನಗೆ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಒಂದು ಸತಿ ರಿಸಲ್ಟ್ ಸಿಕ್ಕಿದೆ, ಅದನ್ನು ಸ್ಟಾಪ್ ಮಾಡ್ಕೊಂಡಿದ್ದೀರಾ ನಿಮ್ಮ ಕೈಯಾರೆ ನೀವು ಅಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಪ್ಲೀಸ್ ಯಾರಿಗೆಲ್ಲ ರಿಸಲ್ಟ್ ಸಿಗ್ತಾ ಇದೆ ಅವ್ರು ನನಗೆ ಹೇಳಿರಬೇಕಾಗುತ್ತೆ. ನಮಗೆ ಅಂದರೆ ಅದು ಕಟ್ಟಿದ ಮೇಲೆ ಒಂದೊಂದೇ ರಿಸಲ್ಟ್ ಕಾಣ್ತಾ ಉಂಟು. ಅದು ಕಟ್ಟಿ ಆದಮೇಲೆ ಎಲ್ಲ ಒಳ್ಳೆದಾಗ್ತಾ ಉಂಟು. ಇದು ಒಂದು ಸೈಟಲ್ಲಿ ಬೋರ್ ತೆಗೆದದ್ದು, ಅದು ನೀರು ಸಿಗಲಿಲ್ಲ, ಅದೊಂದು ಮಾತ್ರ ಫೇಲ್ ಆಗಿದೆ. ಸೈಟ್ ಅಲ್ಲಿಗೆ ಈ ಕಲ್ಲನ್ನು ಹಾಕಿದ್ರೆ ಆಗ್ಬೋದಾ? ಬೋರ್ ತೆಗೆಯುವಾಗ ಈ ಕಲ್ಲನ್ನು ಅಲ್ಲಿ ಇಟ್ಬಿಟ್ರೆ ಆಗ್ಬೋದಾ? ಹೇಳ್ತೀನಿ ಹೌದು, ಒಂದೊಂದೇ ಆಗೋದು. ಇವಾಗ ಪೂರ್ತಿಯಾಗಿ ಎಲ್ಲಾನು ಒಂದೇ ಸತಿ ಆಗಬೇಕು ಅಂದರೆ ಆಗಲ್ಲ. ನಿಮಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಆಗೋದೆಲ್ಲ ಆಗುತ್ತೆ, ಒಟ್ಟಿಗೆ ಆಗುತ್ತೆ. ಎಲ್ಲನೂ ಕೂಡ ಸ್ವಲ್ಪ ಟೈಮ್ನ ತಗೊಳುತ್ತೆ. ಕೆಲವರಿಗೆ ಮಾತ್ರ ಬೇಗ ಒಂದೇ ಸತಿ ಎಲ್ಲನೂ ಆಗಿರುತ್ತೆ. ಅದು ಅವ್ರ ಅದೃಷ್ಟನೋ ಅವ್ರು ಮಾಡಿರೋ ಏನು ಹೇಳೋದು, ಪಾಪ ಕರ್ಮ ಒಳ್ಳೆತನ ಅಂತನೋ ಆ ಥರ ನಾವು ಏನು ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ನೆಗೆಟಿವ್ ಎನರ್ಜಿಯಿಂದ ಸ್ವಲ್ಪ ಟೈಮ್ ತೊಗೊಂಡು ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ? ಅದಕ್ಕೇನು ಭಯ ಪಡಬೇಡಿ. ಬೇರೆಯವ್ರಿಗೆ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ ಅಂದರೆ ಆ ಥರ ಏನು ಕೂಡ ಅಂದ್ಕೋಬೇಡಿ. ನಿಧಾನಕ್ಕೆ ಟೈಮ್ ತೊಗೊಂಡು ಸಿಗುತ್ತೆ. ಅಷ್ಟಕ್ಕೆ ನೀವು ಹೋಪ್ ಕಳ್ಕೊಬಾರ್ದು. ನೀವು ಅಯ್ಯೋ ಬೇರೆಯವ್ರಿಗೆಲ್ಲ ಇಷ್ಟು ಬೇಗ ಸಿಕ್ಕಿದೆ ನನಗೆ ಯಾಕೆ ಸಿಕ್ಕಿಲ್ಲ ಅಂತೆಲ್ಲ ಹೋಪ್ನ ಕಳ್ಕೊಬೇಡಿ. ಖಂಡಿತ ರಿಸಲ್ಟ್ ಅನ್ನೋದು ಎಲ್ಲರಿಗೂ ಸಿಗುತ್ತೆ. ಬಟ್ ನೆಗೆಟಿವ್ ಎನರ್ಜಿ ನಿಮ್ಮ ಮನೇಲಿ ಜಾಸ್ತಿ ಇದ್ದಾಗ, ಇಲ್ಲ ಕೆಟ್ಟು ದೃಷ್ಟಿ ಜಾಸ್ತಿ ಇದ್ದಾಗ, ಇಲ್ಲ ಯಾರಾದರೂ ನಿಮಗೆ ಆಗದೆ ಇರೋರು ಏನಾದರೂ ಮಾಡಿಸಿದಾಗ, ಅದು ಸ್ವಲ್ಪ ಕಠಿಣ ಇದ್ದಾಗ ಅದು ಬಂದು ನಿಮಗೆ ಟೈಮ್ ತಗೊಳ್ತಾ ಹೋಗುತ್ತೆ. ಅದನ್ನು ಹೋಗ್ಲಾಡಿಸ್ಬೇಕಲ್ವ, ತುಂಬ ಕಠಿಣ ಇದ್ದಾಗ ಹೋಗ್ಲಾಡಿಸ್ಬೇಕಲ್ವ. ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದಮೇಲೂ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ? ಹಾಗಾಗಿ ಹೋಪ್ ಕಳ್ಕೊಬೇಡಿ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮೆಸೇಜ್ನ ಮಾಡಿರಿ, ನಾನು ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತೀನಿ. ಅದೆಲ್ಲ ಆಗ್ತಾ ಇರುತ್ತೆ, ಸರಿನಾ? ನೀವು ಏನು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗಿ. ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ತುಂಬ ಜನ ಆರ್ಡರ್ನ ಮಾಡ್ಕೊಂಡಿದ್ದೀರಾ, ಮತ್ತೆ ಆರ್ಡರ್ ಮಾಡ್ಕೊತಿದ್ದೀರಾ. ಮತ್ತು ನಿಮ್ಮ ಒಳ್ಳೆ ಮನಸ್ಸಿಂದ ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಆರ್ಡರ್ನ ಮಾಡ್ಕೊತಿದ್ದೀರಾ. ನಿಮ್ಮ ಶಾಪ್ ಏನಿದೆ, ಅಂಗಡಿಗಳೇನಿದೆ, ನಿಮ್ಮ ಬಿಸ್ನೆಸ್ ಪ್ರಪೋಸ್ ಏನಿದೆ ಎಲ್ಲದಕ್ಕೂ ಕೂಡ ಆರ್ಡರ್ ಮಾಡ್ಕೋತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಮತ್ತು ನೀವು ನನಗೆ ಬಾಯ್ ತುಂಬ ಸಿಸ್ಟರ್ ಹಾಗೆ ಹೀಗೆ ಒಳ್ಳೇದಾಗಲಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ಮಕ್ಕಳಿಗೆ ಅಂತೆಲ್ಲ ಹಾರೈಸ್ತೀರಾ. ನನಗೆ ಅಷ್ಟೇ ಸಾಕು. ತುಂಬ ಖುಷಿ ಆಗುತ್ತೆ ನಿಮ್ಮ ಮಾತುಗಳನ್ನ ಕೇಳಿದಾಗ. ಅದೆಲ್ಲ ಕೇಳಿದಾಗ ಏನು ರಿಪ್ಲೈ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಆದರೆ ಖುಷಿ ಅಂತೂ ತುಂಬ ಆಗುತ್ತೆ ನನಗೆ. ಯಾರಿಗೆ ಸಿಗುತ್ತೆ ಈ ಥರ ಭಾಗ್ಯ ಅಲ್ವಾ?
ಮನಸಾರೆ ನೀವು ಹರಿಸೋದು. ನನ್ನಿಂದ ಏನೋ ನನ್ನ ಕೈಲಾದಷ್ಟು ನಿಮಗೆ ಹೇಳ್ಕೊಟ್ಟಿದ್ದೀನಿ ಒಳ್ಳೆ ದಾರಿ, ಈ ಥರ ಮಾಡಿ ಒಳ್ಳೇದಾಗುತ್ತೆ ಅಂತ. ಅದಲ್ಲದೆ ನಿಮಗೆ ಒಳ್ಳೇದಾದ್ಮೇಲೆ ನಿಮಗೆ ನಿಮ್ಮ ಮನಸ್ಫೂರ್ತಿಯಾಗಿ ನನಗೆ ಹಾರೈಕೆ ಹರಿಸ್ತಾ ಇದ್ದೀರಾ. ಖುಷಿ, ಏನೋ ಒಂಥರ ಖುಷಿ, ಯಾರಿಗೂ ಸಿಗಲ್ಲ ಈ ಥರ. ಖುಷಿ ಆಗುತ್ತೆ, ಅಷ್ಟೇ ಸಾಕು. ನಿಮ್ಮಿಂದ ನನಗೆ ಯಾವುದೇ ಗಿಫ್ಟ್ ಬೇಡ. ತುಂಬ ಜನ ಗಿಫ್ಟ್ ಕೊಡ್ತೀವಿ, ಹಣ ಎಷ್ಟು ಬೇಕು ಅಂತ ಹೇಳಿ ನಾನು ಕೊಡ್ತೀನಿ, ಬೇರೆಯವ್ರಿಗೆಲ್ಲ ಅಂತೆಲ್ಲ ಹೇಳ್ತೀರಾ. ಬಟ್ ನನಗೆ ಆ ಥರ ಏನೂ ಬೇಡ, ಸಾಕು ನನಗೆ. ನೀವು ಏನು ಹಾರೈಸ್ತೀರಲ್ಲ ಅಷ್ಟೇ ಸಾಕು ನನಗೆ. ನನ್ನ ಮಕ್ಕಳಿಗೆ ಏನು ಹಾರೈಸ್ತೀರಾ, ನನ್ನ ಫ್ಯಾಮಿಲಿಗೆ, ಅಷ್ಟೇ ಸಾಕು, ಇನ್ನೇನು ಬೇಡ. ಇನ್ಯಾರಾದರೂ ಬಡವರು ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ. ಪ್ರಾಣಿಗಳಿಗೆ, ಹಸು ಆ ಥರ ಪ್ರಾಣಿಗಳು ಪಕ್ಷಿಗಳು ಏನಿದೆ ಅವ್ರಿಗೆ ಹೆಲ್ಪ್ ಮಾಡಿ, ಅದೇ ಖುಷಿ ನನಗೆ. ಅದನ್ನು ಬಿಟ್ಟು ಏನೂ ಬೇಡ. ನಾನು ಯಾರಿಗೂ ಕೂಡ ಕೇಳಲ್ಲ, ಅದು ಕೂಡ ಭಯ ಪಡಬೇಡಿ. ಮತ್ತು ತುಂಬ ಜನ ಹೇಳ್ತೀರಾ ಇದನ್ನು ಪರ್ಚೇಸ್ ಮಾಡಿದ್ಮೇಲೆ ಏನು ನಾನು 7 days ಮೆಥಡೆಲ್ಲ ಹೇಳ್ಕೊಡ್ತೀನಲ್ಲ ಅದಕ್ಕೆ ಚಾರ್ಜಸ್ ತೊಗೋತೀರಾ ನೀವು ಅಂತ. ಖಂಡಿತ ಇಲ್ಲ, ಯಾವುದೇ ರೀತಿ ಚಾರ್ಜಸ್ ತೊಗೊಳ್ಳಲ್ಲ. ಅದನ್ನೆಲ್ಲ ನಾನು ಫ್ರೀಯಾಗಿ ನಿಮಗೆ ಹೇಳ್ಕೊಡ್ತೀನಿ. ಫ್ರೀಯಾಗಿ ನಾನು ಎಲ್ಲನೂ ಕೂಡ ನಿಮಗೆ ಏನು ಡೌಟ್ಸ್ ಇದೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಕೆಲವ್ರಿಗೆ ಸ್ವಲ್ಪ ಬೇಗ ರಿಪ್ಲೈ ಮಾಡಿಲ್ಲ ಅಂದರೂ ಕೂಡ ಕೋಪ ಮಾಡ್ಕೋಬೇಡಿ, ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ಸುಮ್ಮನೆ ಇದ್ದು ನಾನು ಫ್ರೀಯಾಗಿದ್ದು ಯಾರಿಗೂ ರಿಪ್ಲೈ ಮಾಡಲ್ಲ ಅಂತ ಅನ್ಕೋಬೇಡಿ. ರಿಪ್ಲೈ ಮಾಡಿಲ್ಲ ಅಂದರೆ ಏನೋ ಒಂದು ಕೆಲಸ ಇರುತ್ತೆ, ಪ್ಯಾಕಿಂಗ್ ಕೆಲಸ ಇರುತ್ತೆ, ಇಲ್ಲ ವೀಡಿಯೋ ಮಾಡ್ತಾ ಇರ್ತೀನಿ, ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಇಲ್ಲ ಮನೆ ಕೆಲಸ ಏನಾದರೂ ಇರುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿದ ತಕ್ಷಣ, ಫೋನ್ ನೋಡಿದ ತಕ್ಷಣ ಯಾರೆಲ್ಲ ಮೆಸೇಜ್ ಮಾಡಿರ್ತೀರ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಹಂಗಂತ ನಾನು 1 ದಿನ 2 ದಿನ ಲೇಟ್ ಮಾಡ್ತೀನಿ ಅಂತಲ್ಲ, ಅಲ್ಲ 1 hour 2 hour ಆ ಥರ, ಒಂದು ½ an hour ಆ ಥರ ಲೇಟ್ ಮಾಡ್ತೀನಿ ಅಷ್ಟೇ ಹೊರತು 1 ದಿನ 2 ದಿನ ಆ ಥರ ಅಲ್ಲ. ಏನಾದರೂ ರಾತ್ರಿ ಟೈಮ್ ನೀವೇನಾದರೂ ಮೆಸೇಜ್ ಮಾಡಿದರೆ ಅದನ್ನು ಬೆಳಗ್ಗೆ ಟೈಮ್ ರಿಪ್ಲೈನ ಮಾಡ್ತೀನಿ ಅಷ್ಟೇ ಹೊರತು ಇನ್ನೇನಾದರೂ ಜಾಸ್ತಿ ಆರ್ಡರ್ಸ್ ಬಂದುಬಿಟ್ಟು ನನಗೆ ರಿಪ್ಲೈ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಡೇ ರಿಪ್ಲೈನ ಮಾಡ್ತೀನಿ ಅಷ್ಟೇ. ಮತ್ತು ಪರ್ಚೇಸ್ ಮಾಡಿದ ಮೇಲೆ ಪರ್ಚೇಸ್ ಮಾಡಿರೋರು ನನಗೆ ಗೊತ್ತಿರುತ್ತೆ ಯಾರೆಲ್ಲ ಪರ್ಚೇಸ್ ಮಾಡಿರ್ತೀರಾ ಅಂತ, ಅವರಿಗೆ ಮಾತ್ರ ಬೇಗ ರಿಪ್ಲೈ ಅನ್ನೋದು ಕೊಡ್ತೀನಿ. ಯಾಕೆಂದರೆ ಇವತ್ತೇ ಕಟ್ಟಬೇಕು ಅನ್ನೋದು ನನಗೆ ಗೊತ್ತಿರುತ್ತಲ್ವ. ಅವ್ರು ಇವತ್ತು ಪರ್ಚೇಸ್ ಮಾಡಿದ್ದೀನಿ, ಬಂದಿದೆ, ನನಗೆ ಮುಟ್ಟಿದೆ ಅಂತ ಹೇಳಿದಾಗ ಅವ್ರಿಗೆ ಬೇಗ ರಿಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತಿನ ದಿನ ಈ ಟೈಮಲ್ಲೇ ಕಟ್ಟಬೇಕು ಅನ್ನೋದು ಇರುತ್ತೆ ಅಲ್ವಾ. ಹಾಗಾಗಿ ಅವ್ರಿಗೆ ಬೇಗ ರಿಪ್ಲೈ ಮಾಡಿ ಅವ್ರಿಗೆ ಏನು ಹೇಳ್ಕೊಡ್ಬೇಕು ಹೇಳ್ಕೊಟ್ಬಿಟ್ಟಿರ್ತೀನಿ ಅಷ್ಟೇ. ಖುಷಿ ಆಗುತ್ತೆ. ಹೇಳಿ, ಇನ್ನೂ ಕಷ್ಟದಲ್ಲಿರೋರಿಗೆ ಹೇಳಿ. ತುಂಬ ಜನ 4ನೇ ಸತಿ, 5ನೇ ಸತಿ, 6ನೇ ಸತಿ ಮತ್ತು ಅವ್ರ ಫ್ರೆಂಡ್ಸ್ಗಳಿಗೆ, ಅವ್ರ ಫ್ಯಾಮಿಲಿಗಳಿಗೆ, ಅಮ್ಮ ಅಪ್ಪ, ಅಣ್ಣ ತಮ್ಮ, ತಂಗಿ, ಅಕ್ಕ ಎಲ್ಲರಿಗೂ ಕೂಡ ಕೊಡಿಸ್ತಾ ಇದ್ದೀರಾ. ರಿಸಲ್ಟ್ ಸಿಕ್ಕಿದ ಮೇಲೆ ಖುಷಿ ಆಗುತ್ತೆ. ಹೀಗೆ ಇರಬೇಕು. ಒಬ್ರಿಗೊಬ್ರಿಗೆ ಸಹಾಯ ಮಾಡಿಕೊಂಡು ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡೋದ್ರಿಂದ ನಮಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಲ್ವಾ, ಖುಷಿ, ಇನ್ನೂ ಖುಷಿ ಜಾಸ್ತಿನೇ ಆಗುತ್ತೆ ನನಗೆ. ಆದರೆ ನೀವು ಹೇಳಿ ನನಗೆ, ಫಸ್ಟ್ ಟೈಮ್ ನಾನು ತೊಗೊಂಡಿದ್ದೆ, ಇದು ನೆಕ್ಸ್ಟ್ ಟೈಮು 3ನೇ ಸತಿ 4ನೇ ಸತಿ ತೊಗೋತಾ ಇದ್ದೀನಿ ಅಂತ ಹೇಳಿ ನನಗೆ. ಕೆಲವೊಬ್ರದ್ದು ಹಾಗೆ ಇರುತ್ತೆ, ಕೆಲವೊಬ್ರದ್ದು ಡಿಲೇಟ್ ಆಗಿ ಹೋಗಿದ್ರೆ ನನಗೆ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ 2nd ಸತಿ 3ನೇ ಸತಿ ಯಾರೆಲ್ಲ ತೊಗೋತಾ ಇದ್ದೀರಾ ಅವ್ರು ನನಗೆ ಹೇಳಿರಿ, ನಾನು ಫಸ್ಟೇ ತೊಗೊಂಡಿದ್ದೆ ಅಂತ ಹೇಳಿ. ನೋಡೋದ ನನ್ನ ಕೈಲಾದಷ್ಟು ಎಕ್ಸ್ಟ್ರಾ ಇದ್ದರೆ ನನ್ನ ಹತ್ರ ಎಕ್ಸ್ಟ್ರಾನು ಕೂಡ ಕಳಿಸಿರ್ತೀನಿ ನಿಮಗೆ, ಸರಿನಾ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮತ್ತು 786 ಅಂತ ಕಮೆಂಟನ್ನು ಮಾಡಿ ಎಲ್ಲರೂ.